ಸೊ ಓವರಾಲ್ ಏಕರ್ಸ್ ಬಂದು 2 acres 8.8 ಕುಂಟಾಸ್ ಬರುತ್ತೆ ಇದರಲ್ಲಿ. ಇದು ಬಂದು ನಾವು ಫುಲ್ ಆ್ಯಂಡ್ ಫುಲ್ ಏಕಾತ, ಓಕೆನಾ. ಬೇಗೂರು ಲಿಮಿಟ್ಸ್ಗೆ ಬರುತ್ತೆ, ಬೇಗೂರು ಕೊಪ್ಪ ಮೇನ್ ರೋಡ್ ಮಲ್ಲಸಂದ್ರ ಹತ್ರ. ಸೊ ಕನೆಕ್ಟಿವಿಟಿ ತುಂಬ ಹತ್ರ, ಯಾಕಂದ್ರೆ ನಾವು ನೈಸ್ ರೋಡ್ ಹತ್ರನೇ ಇದ್ದೀವಿ. ಇಟ್ಸ್ ಓವರಾಲ್ ನಿಮಗೆ 15 minutes, ಕೇವಲ ಒಂದು 15 ನಿಮಿಷ ಆಗುತ್ತೆ ಎಲೆಕ್ಟ್ರಾನಿಕ್ ಸಿಟಿಯಿಂದ. ಮತ್ತು ಅದೇ ಥರ ನೀವು ಕೋರ್ಮಂಗ್ಲಿಂದ ಬರ್ಬೇಕಾದ್ರೆ 20 minutes. ಅದು ಬಿಟ್ಟು ಬೇಗೂರು ರೋಡ್ ಅಂದರೆ ಒಂದು 5 minutes ಬರ್ಬೋದು. ಬನ್ನರ್ಘಟ್ಟ ಅಂದರೆ ನಿಮಗೆ ಹಾರ್ಡ್ಲಿ ಒಂದು 10 minutes ಕನೆಕ್ಟಿವಿಟಿ ಇದೆ. ಸರ್ ಕಾಮನ್ ಆಗಿ ನಾವು BBMPಯಲ್ಲಿ ಕೊಡ್ತಾ ಇರೋದು ವೈಟ್ ಟಾಪಿಂಗ್ ರೋಡ್ ಹಾಕಿದ್ದೀವಿ. ಸೀವೇಜು, ಡ್ರೈನೇಜು, ಎಲೆಕ್ಟ್ರಿಸಿಟಿ, ಬೋವೆಲ್ ಇದೆ. ಅದು ಬಿಟ್ಟರೆ ಒಂದು ಚಿಕ್ಕದೊಂದು ಪಾರ್ಕ್ ಬರುತ್ತೆ, ಚಿಲ್ಡ್ರನ್ಸ್ ಪಾರ್ಕ್ ಏರಿಯಾ ಒಂದು ಬರುತ್ತೆ. ಯಾಕಂದರೆ 2 acres 8.8 ಕುಂಟಾಸಲ್ಲಿ ಅಷ್ಟೇ ಮಾಡೋಕ್ಕಾಗೋದು. 2 ಲಕ್ಷ ರೂಪಾಯಿ ಬೇರ್ ಮಿನಿಮಮ್ ಅವ್ರಿಗೆ ಡಿಸ್ಕೌಂಟ್ ಕೊಡ್ತೀನಿ. 10 ಗ್ರಾಮು ಗೋಲ್ಡು ಸಹ ನಾನು ಇದರಲ್ಲಿ ಆಫರಾಗಿ ಕೊಡ್ತಾ ಇದ್ದೀನಿ. ನಿಮ್ಗೆ ಅಪಾರ್ಟ್ಮೆಂಟ್ ಜೀವನ ಹೆಂಗಿರುತ್ತೆ, ಅದಕ್ಕೆ 2.5 ಕೋಟಿ ರೂಪಾಯಿ ಆಗುತ್ತೆ ಸರ್. ನಿಮಗೆ 2.5 ಇಂದ 3 ಕೋಟಿ ರೂಪಾಯಿ ನೀವು ಬೇರ್ ಮಿನಿಮಮ್ ಕೊಡಬೇಕು. ಇಲ್ಲಿ ನಿಮಗೆ 1,54,00,000ಕ್ಕೆ ವಿತ್ 4 BHK ಮನೆ ಕಟ್ಟಿ ಕೊಟ್ಟು ಪ್ಲಸ್ ಲ್ಯಾಂಡು ಅವ್ರ ಹೆಸರಲ್ಲೇ ಇರುತ್ತೆ. ಹಾಯ್ ಹಲೋ, ಸುದ್ದಿ ಮನೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಆತ್ಮೀಯವಂತ ಸ್ವಾಗತ. ಸೊ ಇವತ್ತು ನಿಮ್ಗೆ ಒಳ್ಳೆ ಅದ್ಭುತವಾದ ಒಂದು ವಿಷಯನ ತೊಗೊಂಬರ್ತಾ ಇದ್ದೀನಿ, ನಾನು ನಿಮ್ಗೆ ಜೊತೆ ಹಂಚ್ಕೊಳ್ಳೋಣ ಅಂದ್ಬಿಟ್ಟು. ಎಷ್ಟೋ ಜನ ಕೇಳ್ತಾರೆ ಸರ್, ಬರೀ ಹೊರಗಡೆ ಮಾತ್ರ ಲೇಔಟ್ ತೋರಿಸ್ತಾ ಇರ್ತೀರಾ, ಬೆಂಗಳೂರು ಸುತ್ತಮುತ್ತ ಬೆಂಗಳೂರಲ್ಲೇ ಯಾವುದು ಲೇಔಟ್ ಇಲ್ಲ ಅಂತ. ಸೊ ನಿಮಗೋಸ್ಕರನೇ ಈ ವಿಡಿಯೋ, ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ. ಬೆಂಗಳೂರು ಸಿಟಿ ಸೆಂಟ್ರಲ್ಲಿ ನಿಮಗೆ ಕೈಗೆ ಸಿಗೋವಂಥ ಒಂದು ರೇಟಲ್ಲಿ ಸೈಟ್ನ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಅದ್ಭುತ ಲೇಔಟು ನೋಡ್ಬೋದು ನೀವು ಸುತ್ತಮುತ್ತ. ಆ್ಯಕ್ಚುಲಿ ನೈಸ್ ರೋಡ್ಗಂತೂ ಸಿಕ್ಕಾಪಟ್ಟೆ ಹತ್ತಿರ ಇರ್ತಕ್ಕಂಥ ಲೇಔಟ್ ಇದು. ಈಗಾಗಲೇ ಪಕ್ಕದಲ್ಲಿ ಇವತ್ತು ಯಾವ ಲೇಔಟ್ ಮಾಡಿದೆ ಅವ್ರದ್ದು ಲೇಔಟ್ ಪಕ್ಕದಲ್ಲಿ ಕೂಡ ಕಂಪ್ಲೀಟಾಗಿ ಡೆವಲಪ್ಮೆಂಟ್ ಆಗಿದೆ ಇದು. ಸೊ ಈ ಒಂದು ಲೇಔಟ್ನ ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶಿವಕುಮಾರ್ ಮತ್ತು ಗುಣೇಶ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಓಕೆ, ಇಬ್ರಿಗೂ ಮತ್ತೊಮ್ಮೆ ಸುದ್ದಿ ಮನೆ ಕಾರ್ಯಕ್ರಮ ಅದೊಂದು ಸ್ವಾಗತ, ವೆಲ್ಕಮ್ ಇಬ್ರಿಗೂ. ನಮಸ್ಕಾರ ಸರ್. ಮೊದಲನೇದಾಗಿ ನಿಮ್ಮ ಕಂಪ್ನಿ ಬಗ್ಗೆ ಹೇಳಿ, ಎಷ್ಟನೇ ಪ್ರಾಜೆಕ್ಟ್ ಇದು ನಿಮ್ಮದು, ಎಲ್ಲೆಲ್ಲಿ ಮಾಡಿದ್ದೀರಾ, ನಿಮ್ಮ ಆಫೀಸ್ ಎಲ್ಲಿ ಬರುತ್ತೆ? ಸರ್ ಓವರಾಲ್ ನಮ್ಮದು ಬಂದು ಇದು 8ನೇ ಪ್ರಾಜೆಕ್ಟು. ನಮ್ಮ ಆಫೀಸ್ ಬರೋದು ಎಲ್ಚನಲ್ಲಿ, ಕನಕಪುರ ಮೇನ್ ರೋಡ್ ಎಲ್ಚನಲ್ಲಿ ಬರ್ತಾ ಇದೆ ನಮ್ಮ ಆಫೀಸು. ಸೊ 3rd ಫ್ಲೋರಲ್ಲಿದೆ. ಸೊ ಓಕೆ, ಜೊತೆಗೆ ಇದು ನಿಮ್ಮದು 8ನೇ ಪ್ರಾಜೆಕ್ಟ್ ಅಂತ ಹೇಳ್ತಾ ಇದ್ದಾರೆ ನೀವು. ಸೊ ಇಲ್ಲಿದ ಬಗ್ಗೆ ಹೇಳಿ ಸರ್, ಯಾವ ಖಾತಾ ಬರುತ್ತೆ, ಎಷ್ಟು ಸೈಟ್ ಇದೆ ಟೋಟಲ್, ಇನ್ನು ಎಷ್ಟು ಸೇಲ್ಗೆ ಅವೈಲೇಬಲ್ ಇದೆ ಅಂತ? ಓಕೆ ಸರ್, ಇದು ಓವರಾಲ್ ಬಂದು BBMP ಏಕಾತ ಬರುತ್ತೆ. ಸೊ ಓವರಾಲ್ ಏಕರ್ಸ್ ಬಂದು 2 acres 8.8 ಕುಂಟಾಸ್ ಬರುತ್ತೆ ಇದರಲ್ಲಿ. ಇದು ಬಂದು ನಾವು ಫುಲ್ ಆ್ಯಂಡ್ ಫುಲ್ ಏಕಾತ, ಓಕೆನಾ. ಬೇಗೂರು ಲಿಮಿಟ್ಸ್ಗೆ ಬರುತ್ತೆ, ಬೇಗೂರು ಕೊಪ್ಪ ಮೇನ್ ರೋಡ್ ಮಲ್ಲಸಂದ್ರ ಹತ್ರ, ಎಲ್ಲೆನಲ್ಲಿ ಅಂತೀವಿ ಏರಿಯಾಸರು. ಸೊ ಓವರಾಲ್ BBMP ಏಕಾತ ಸಿಗುತ್ತೆ. ಅವೈಲೇಬಲ್ ಸೈಟ್ಸ್ ಇರೋದು ನಿಮಗೆ 48 ಸೈಟ್ಸ್ ಮಾಡಿದ್ದೀವಿ 2 acreಲ್ಲಿ. ಪ್ರೆಸೆನ್ಸು ಪ್ರೀ ಬುಕಿಂಗ್ 10 ಸೈಟ್ಸ್ ಆಗಿದೆ. ಇವಾಗ ಇರೋದು ನಮ್ಮ ಹತ್ರ 38 ಸೈಟ್ಸ್ ಅವೈಲೇಬಲ್ ಇದೆ. 2 ಫೇಸಿಂಗ್ ಇರೋದು, ಈಸ್ಟ್ ಫೇಸಿಂಗ್ ಮತ್ತು ವೆಸ್ಟ್ ಫೇಸಿಂಗ್ ಇದೆ. ವೆಸ್ಟ್ ಫೇಸಿಂಗ್ 1200 ಬರುತ್ತೆ, ಈಸ್ಟ್ ಫೇಸಿಂಗ್ ನಿಮಗೆ 1500 ಡೈಮೆನ್ಷನ್ಸ್ ಬರುತ್ತೆ. ಸರ್ ನಿಮ್ಮ ಮಹಾನದಿ ಲೇಔಟ್ಗೆ ಬರಬೇಕು ಅಂದರೆ, ಸೈಟ್ ವಿಸಿಟ್ ಮಾಡಬೇಕು ಅಂದರೆ ಕನೆಕ್ಟಿವಿಟಿ ಯಾವ ಥರ ಇದೆ? ಸರ್ ಕನೆಕ್ಟಿವಿಟಿ ತುಂಬ ಹತ್ರ, ಯಾಕಂದ್ರೆ ನಾವು ನೈಸ್ ರೋಡ್ ಹತ್ರನೇ ಇದ್ದೀವಿ. ಇಟ್ಸ್ ಓವರಾಲ್ ನಿಮಗೆ 15 minutes, ಕೇವಲ ಒಂದು 15 ನಿಮಿಷ ಆಗುತ್ತೆ ಎಲೆಕ್ಟ್ರಾನಿಕ್ ಸಿಟಿಯಿಂದ. ಮತ್ತು ಅದೇ ಥರ ನೀವು ಕೋರ್ಮಂಗ್ಲಿಂದ ಬರ್ಬೇಕಾದ್ರೆ 20 minutes. ಅದು ಬಿಟ್ಟು ಬೇಗೂರು ರೋಡ್ ಅಂದರೆ ಒಂದು 5 minutes ಬರ್ಬೋದು. ಬನ್ನರ್ಘಟ್ಟ ಅಂದರೆ ನಿಮಗೆ ಹಾರ್ಡ್ಲಿ ಒಂದು 10 minutes ಕನೆಕ್ಟಿವಿಟಿ ಇದೆ, ಅರ್ಲಿಯಾಗಿ ಬರ್ಬೋದು. ಸರ್ ಈಗ ಎಕ್ಸಾಂಪಲ್ ನಾನೇ ಇಲ್ಲೊಂದು ಸೈಟ್ ತೊಗೊಂಡು ಮನೆ ಕಟ್ತೀನಿ ಅಂತ ಅಂದಾಗ ನಾನು ಕೂಡ ಸುತ್ತಮುತ್ತ ಏನು ಡೆವಲಪ್ಮೆಂಟ್ ಆಗಿದೆ ಯೋಚನೆ ಮಾಡ್ತೀನಿ. ಓಕೆ, ಸುತ್ತಮುತ್ತ ಏನೇನು ಡೆವಲಪ್ಮೆಂಟ್ ಆಗಿದೆ, ಯಾಕೆಂದರೆ ಈಗ ಫ್ಯಾಮಿಲಿ ಬಂದಾಗ ಮಕ್ಕಳಿರ್ತಾರೆ, ಅವ್ರಿಗೆ ಸ್ಕೂಲ್ಗೆ ಹೋಗಬೇಕು, ವಯಸ್ಸಾದವ್ರು ಇರ್ತಾರೆ, ಅವ್ರಿಗೆ ಒಂದು ಹಾಸ್ಪಿಟಲ್ ನಿಯರ್ ಬೈ ಇರಬೇಕು. ಸೊ ನಿಯರ್ ಬೈ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಅಂತ? ಸರ್ ನಿಯರ್ ಬೈ ಡೆವಲಪ್ಮೆಂಟ್ ಜಾಸ್ತಿ ಇದೆ. ಐಕ್ಯ ನ್ಯಾಷನಲ್ ಹೈಸ್ಕೂಲ್ ಇದೆ, ಇಲ್ಲಿಂದ ಹಾರ್ಡ್ಲಿ 100 meters. ಅದು ಬಿಟ್ಟರೆ ನಿಮಗೆ ಇನ್ನೊಂದು ಜಯದೇವ ಹಾಸ್ಪಿಟಲ್ ಬರುತ್ತೆ, ಅಪೋಲೋ ಹಾಸ್ಪಿಟಲ್ ಬರುತ್ತೆ ಬನ್ನರ್ಘಟ್ಟ ರೋಡು. ನೈಸ್ ರೋಡಿಂದ ಕನೆಕ್ಟಿವಿಟಿ ಇದೆ, ಈಸಿ ವೇ ನಿಮಗೆ ಹೋಗ್ಬೇಕಾದ್ರೆ. ಅಪೋಲೋ ಹಾಸ್ಪಿಟ್ಲು ಮತ್ತು ಸ್ಕೂಲ್ಸ್ ಆ್ಯಂಡ್ ಕಾಲೇಜು, ಜೈನ್ ಕಾಲೇಜ್ ಇದೆ, ಜೈನ್ ಅಕಾಡೆಮಿ ಒಂದಿದೆ ಈ ಕಡೆ ರೈಟ್ ಸೈಡ್ ಬನ್ನರ್ಘಟ್ಟ ರೋಡಲ್ಲಿ. ಈಸಿ ವೇ ಕನೆಕ್ಟಿವಿಟಿ ಜಾಸ್ತಿ. ಸೊ ಮಾಲ್ಸ್ ಎಂಟರ್ಟೈನ್ಮೆಂಟ್ಗೋಸ್ಕರ ಸರ್ ಮಾಲ್ಸ್ ಎಂಟರ್ಟೈನ್ಮೆಂಟ್ ಇದೆ, ಡಿ ಮಾರ್ಟ್ ಇದೆ. ಅದು ಬಿಟ್ಟರೆ ರಾಯಲ್ ಮೀನಾಕ್ಷಿ ಮಾಲ್ ಇದೆ, ಎಲ್ಲರಿಗೂ ಗೊತ್ತಿದೆ. ಬನ್ನರ್ಘಟ್ಟದಿಂದ ಆಲ್ರೆಡಿ 2.5 kilometers ರಾಯಲ್ ಮೀನಾಕ್ಷಿ ಮಾಲ್ ಇದೆ. ಸಪೋಸ್ ಶಾಪಿಂಗ್ ಮಾಡಬೇಕಾದ್ರೆ ಡಿ ಮಾರ್ಟ್ ಇದೆ ಬನ್ನರ್ಘಟ್ಟ ರೋಡಲ್ಲಿ. ಇಟ್ಸ್ ವೆರಿ ಈಸಿ ಕನೆಕ್ಟ್ ನಿಮಗೆ. ಅದೇ ಥರ ಫೇಸ್ 1 ನಮ್ಮದು ಇದೆ, ಇಲ್ಲಿ ಬರೀ ಲ್ಯಾಂಡ್ ಇದೆ. ಫೇಸ್ 1 ಒಂದಿದೆ, ಇದು ಫೇಸ್ 2 ನಮ್ಮದು. ಮನೆಗಳು ಸುಮಾರು ಕಟ್ತಾ ಇದ್ದೀವಿ ಮುಂದ್ಗಡೆ. ಫೇಸ್ 1 ಕೂಡ ನಾವೇ ಮಾಡಿದ್ದು ಪ್ರೀವಿಯಸ್. ಎಲ್ಲ ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಎಲ್ಲ ಮನೆಯೂ ನಾವೇ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ ಸರ್. ಹಾರ್ಡ್ಲಿ 8 months ತಗೊಳ್ತೀವಿ ಮನೆ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ. ಬರೀ ಗ್ರೌಂಡ್ ಫ್ಲೋರ್ ಅಂದರೆ ನಿಮಗೆ ಮಿನಿಮಮ್ ಒಂದು 5.5 6 months ಗ್ರೌಂಡ್ ಫ್ಲೋರ್ ಮುಗಿಸ್ಕೊಡ್ತೀವಿ. ಸೊ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಲಿ, ಅವ್ರು ಕೇಳಲಿ, ನೀವು ಕೇಳಿ ಕೇಳ್ತಾರೆ. ಸೊ ಏನೇ ಡೆವಲಪ್ಮೆಂಟ್ ಮಾಡಿದ್ದೀರಾ, ಕಾಮನ್ ಆಗಿ ಏನೇನು ಇದೆ ಈಗ? ಸರ್ ಕಾಮನ್ ಆಗಿ ನಾವು BBMPಯಲ್ಲಿ ಕೊಡ್ತಾ ಇರೋದು ವೈಟ್ ಟಾಪಿಂಗ್ ರೋಡ್ ಹಾಕಿದ್ದೀವಿ. ಸೀವೇಜು, ಡ್ರೈನೇಜು, ಎಲೆಕ್ಟ್ರಿಸಿಟಿ, ಬೋವೆಲ್ ಇದೆ. ಅದು ಬಿಟ್ಟರೆ ಒಂದು ಚಿಕ್ಕದೊಂದು ಪಾರ್ಕ್ ಬರುತ್ತೆ, ಚಿಲ್ಡ್ರನ್ಸ್ ಪಾರ್ಕ್ ಏರಿಯಾ ಒಂದು ಬರುತ್ತೆ. ಯಾಕಂದರೆ 2 acres 8.8 ಕುಂಟಾಸಲ್ಲಿ ಅಷ್ಟೇ ಮಾಡೋಕ್ಕಾಗೋದು. ಸೊ BBMP ಅಂತ ಬಂದಿದ ತಕ್ಷಣ ಅದು ಏನಾಗುತ್ತೆ ಅಂದರೆ ಪ್ರೈವೇಟ್ ಗಾರ್ಡನ್ ಕೊಡ್ತಾರೆ, ಪ್ರೈವೇಟ್ ಪಾರ್ಕ್ಸ್ ಆ ಥರ ಎಲ್ಲ ಸಪ್ರೇಟಾಗಿ ಕೊಡ್ತಾರೆ. ಯಾಕಂದರೆ ಒಳಗಂತೂ ಮಾಡಲ್ಲ. ಬೋರ್ವೆಲ್ಸ್ ಇದೆ, ಓವರಾಲ್ 3 inches ನೀರು ಬಂದಿದೆ ಇಲ್ಲಿ ಬೋರ್ವೆಲ್ಲು. 4.5 feet ನೀರು ಸಿಗ್ಬಿಡುತ್ತೆ ಇಲ್ಲಿ.
ಸರ್ ಈಗ ಇನ್ನೊಂದು ನೀರಂತ ಬಂದ ಈಗಾಗಲೇ ಬೇಸಿಗೆ ಶುರುವಾಗಿದೆ, ಎಲ್ಲ ಕಡೆ ನೀರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತದೆ, ನೀವು ಕೂಡ ನೋಡ್ತಾ ಇರ್ತೀರಾ. ಓಕೆ. ಸೊ ನಿಮ್ಮ ಲೇಔಟ್ ಅಲ್ಲಿ ಈಗ ಸೈಟ್ ತಗೊಂಡು ಮನೆ ಕಡೆ ಫ್ಯೂಚರ್ ಅಲ್ಲಿ ನೀರಿಗೆ ತೊಂದರೆ ಆಗುತ್ತಾ? ತೊಂದರೆ ಆ ಥರ ಯಾವ ತೊಂದರೆನೂ ಆಗಲ್ಲ ಸರ್, ಯಾಕಂದರೆ ನಾವು ಬೋರ್ವೆಲ್ಸ್ ಹಾಕಿದ್ದೀವಿ. ಆಲ್ಮೋಸ್ಟ್ ಮನೆ ಆಪೋಸಿಟ್ ನಾವು ಕಟ್ಟಿದಿಲ್ವ ಫೇಸ್ 1 ಆಗಿರೋದ್ರೂ ಬೋರ್ವೆಲ್ಸ್ ಇದೆ. ಇಂಡಿವಿಜುವಲ್ ಬೋರ್ವೆಲ್ಸು ಕೊಡ್ತಾ ಇದ್ದೀವಿ, ಇಲ್ಲಿ ಇಂಡಿವಿಜುವಲ್ ಬೋರ್ವೆಲ್ಸು ಇದೆ ಸರ್. ಆಲ್ಮೋಸ್ಟ್ 2 ಬೋರ್ವೆಲ್ಸ್ ಇದೆ ಇಲ್ಲಿ ಲೇಔಟ್ಗೆ. ಆಮೇಲೆ ಬೇಕಾದ್ರೆ ಇಂಡಿವಿಜುವಲ್ ಲೇಔಟ್ ಅವರು ಮಾಡ್ಕೊಳ್ಬೋದು, ಇಂಡಿವಿಜುವಲ್ ಬೋರ್ವೆಲ್ ಹಾಕ್ಕೊಳ್ಬೋದು ಅವರು, ಪರ್ಮಿಷನ್ಸ್ ಇದೆ. ನೀವೇನೇ ಒಂದು ಸುತ್ತಮುತ್ತ ಏನು ಡೆವಲಪ್ ಆಗಿದೆ ಅಂತಲೇ ಹೇಳ್ಬೋದು, ಆದರೆ ಬಟ್ ಫೈನಲಿಗೆ ಜನ ನೋಡುವಂಥದ್ದು ರೇಟ್, ದುಡ್ಡು ಅಲ್ವಾ? ಏನು ನಡೀತದೆ ಸರ್ ಸ್ಕ್ವೇರ್ ಫೀಟ್ ನಿಮ್ಮ ಒಂದು ಲೇಔಟಲ್ಲಿ? ಸರ್ ಅದೇ ನಾನು ಹೇಳೋಕ್ಕಿಂತ ನಮ್ಮ ಐಶ್ವರ್ಯ ಲ್ಯಾಂಡ್ಮಾರ್ಕ್ CEO ಅರುಣ್ ಸರ್ ಅಂತ ಇದ್ದಾರೆ, ಅವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ. ಸೊ ಅವ್ರನ್ನ ಕರ್ಸ್ಬಿಡೋಣ ಹಾಗಾದ್ರೆ. ಅರುಣ್ ಸರ್ ಬನ್ನಿ, ವೆಲ್ಕಮ್ ಟು ಸುದ್ದಿ ಮನೆ. ನಮಸ್ಕಾರ ಸರ್ ರೇಟ್ ಬಗ್ಗೆ ಕೇಳಿಕೆ ನೀವು ಬಂದು ಹೇಳ್ತೀನಿ ಅಂತ ರೇಟ್ CEO ನೀವೇ ಹೇಳ್ಬೇಕು ಕರೆಕ್ಟ್. ಹೌದೌದು. ಯಾಕಂದ್ರೆ ವಿಡಿಯೋ ಕರೆಕ್ಟ್ ರೆಕಾರ್ಡ್ ಆಗ್ತಾ ಇದೆ, ಸುಳ್ಳು ಹೇಳಂಗಿಲ್ಲ, ಕರೆಕ್ಟಾಗಿ ಒಳ್ಳೆ ರೇಟೇ ಹೇಳ್ಬೇಕು. ಹೌದು ಸರ್, ಹೌದು ಸರ್. ನಾವು ಇದು ನೋಡಿ ಲಾಸ್ಟು 8ರಿಂದ 10 ವರ್ಷದಿಂದ ಈ ಪ್ರಾಜೆಕ್ಟ್ಗಳನ್ನ ಮಾಡ್ತಾ ಇದ್ದೀವಿ. ನಮ್ಮ ಪ್ರೊಪ್ರೈಟ್ರು ಬಂದ್ಬಿಟ್ಟು ಅಂದರೆ ಹೂಸ್ ದ ಫೌಂಡರ್ ಫಾರ್ ದಿಸ್ ಐಶ್ವರ್ಯ ಲ್ಯಾಂಡ್ಮಾರ್ಕ್ ಮಿಸ್ಟರ್ ಮಹೇಶ್ ಬಿರಾಲಾ ಅಂತ. ಓಕೆ, ಅವರು ಆಲ್ಮೋಸ್ಟ್ ಒಂದು 23 ಇಯರ್ಸಿಂದ ಈ ಫೀಲ್ಡಲ್ಲಿದ್ದಾರೆ. ಲಾಸ್ಟ್ 1 ಡೆಕೆಟಿಂದ ವಿ ಆರ್ ಸ್ಟಾರ್ಟಿಂಗ್ ದಿಸ್ ಬಿಸ್ನೆಸ್ ಆ್ಯಸ್ ಎ ಕನ್ಸ್ಟ್ರಕ್ಷನ್ ಪ್ಲಸ್ ಪ್ಲಾಟ್ಸು ಅಫೋರ್ಡಬಲ್ ಪ್ರೈಸಲ್ಲಿ ನಾವು ಕೊಡ್ತಿದ್ದೋ ಸರ್ ಇಷ್ಟು ದಿನ. ಈಗೇನಾಗಿದೆ ಅಂದರೆ ಅಫೋರ್ಡಬಲ್ ಪ್ರೈಸ್ಗಿನ BBMP ಖಾತಾಗೆ ಹೋಗಬೇಕು ಅಂದರೆ ನೀವು ಬೆಲೆ ಕೊಡಲೇಬೇಕು ಸರ್. ಇಲ್ಲಿಂದ ನೀವು ಸುತ್ತಮುತ್ತ ಯಾವುದೇ ಒಂದು ಇದಕ್ಕೆ ಹೋಗಿ ಪ್ಲಾಟ್ಗಳು ತೊಗೊಳಕ್ಕೆ ಹೋಗಿ ನಿಮ್ಗೆ 50 ಲಕ್ಷಕ್ಕೆ DC ಕನ್ವರ್ಷನ್ನು ಕಿನ್ನ ಗ್ರಾಮ್ ಟಣ ಲೇಔಟ್ಗಳೇ ನಿಮಗೆ 50 ಲಕ್ಷ ರೂಪಾಯಿ ಇದೆ. ಓಕೆ, ಆ್ಯಸ್ ಪರ್ ದ ರೇಟ್ ನೀವು ಹೋಗ್ತೀರಾ ಅಂದರೆ ನೋಡಿ, ನಿಮ್ಗೊಂದು ಇಲ್ಲೊಂದು BD ಲ್ಯಾಂಡ್ ಕಾಣ್ತಾ ಇದೆ, ವೈಟ್ ಕಲರ್ ಬಿಲ್ಡಿಂಗ್. ವೈಟ್ ಕಲರ್ ಬಿಲ್ಡಿಂಗ್ ಕಾಣ್ತಿದೆಯಲ್ಲ ಸರ್, ಆ ಬಿಲ್ಡಿಂಗಲ್ಲಿ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ರೋಡ್ ಇರೋದು 15 ಅಡಿ, 15 ಅಡಿಯಿಂದ 20 ಅಡಿ ರೋಡ್ ಇದೆ. ಓಕೆನಾ, 8ರಿಂದ 8,500 ರೂಪಾಯಿ, 9,000 ರೂಪಾಯಿ ತನಕ ಕೊಟ್ಟು ಮಾಡ್ತಾ ಇದ್ದಾರೆ. ಹೌದು ಸರ್, ಆಯ್ತಾ. 15 ಅಡಿಯಿಂದ 20 ಅಡಿ ರೋಡ್ಗೆ ನೀವು ಅಷ್ಟು ಬೆಲೆ ಕೊಡ್ತಾ ಇದ್ದೀರಾ ಅಂದರೆ ಈ ಜಾಗ ನಿಮಗೆ 35 ಅಡಿ ರೋಡ್ ಕೊಡ್ತಾ ಇದ್ದೀವಿ. ಓಕೆನಾ, ಒಳ್ಳೆ ಆಫರ್ ಪ್ರೈಸ್ಗೆ ನಾವು ಬೀಟ್ ಮಾಡಿ ಕೊಡ್ತಾ ಇದ್ದೀವಿ ಪ್ರೈಸ್ಗೆ. ಆಪೋಸಿಟ್ ಡೈರೆಕ್ಷನ್ ನೋಡಿ ಸರ್. ಹೌದೌದು, ಒಂದು 750ರಿಂದ ಒಂದು 900 ಅಪಾರ್ಟ್ಮೆಂಟ್ಗಳು ಇದೆ ಸರ್ ಒಳಗಡೆ. ನೀವು ಅಪಾರ್ಟ್ಮೆಂಟಲ್ಲಿ ಹೋಗೋದಕ್ಕೂ ಈ ಲ್ಯಾಂಡಲ್ಲಿ ಬಂದು ಮನೆ ತೊಗೊಂಡು ಕೆಲಸ ಮಾಡೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ನಿಮ್ಗೆ ಅಪಾರ್ಟ್ಮೆಂಟ್ ಜೀವನ ಹೆಂಗಿರುತ್ತೆ, ಅದಕ್ಕೆ 2.5 ಕೋಟಿ ರೂಪಾಯಿ ಆಗುತ್ತೆ ಸರ್. ನಿಮಗೆ 2.5ರಿಂದ 3 ಕೋಟಿ ರೂಪಾಯಿ ನೀವು ಬೇರ್ ಮಿನಿಮಮ್ ಕೊಡಬೇಕು. ಇಲ್ಲಿ ನಿಮಗೆ 1,54 ಲಕ್ಷಕ್ಕೆ ವಿತ್ 4 BHK ಮನೆ ಕಟ್ಟಿ ಕೊಟ್ಟು ಪ್ಲಸ್ ಲ್ಯಾಂಡು ಅವ್ರ ಹೆಸರಲ್ಲೇ ಇರುತ್ತೆ. ಈಗ ಅಪಾರ್ಟ್ಮೆಂಟ್ ಅಂದರೆ 100 ವರ್ಷ ಇರುತ್ತೆ ಸರ್ ಅಷ್ಟೇ, ಆ್ಯಸ್ ಪರ್ ದ ಲಾ ಇರೋದು 100 ವರ್ಷ ಅಗ್ರಿಮೆಂಟು. ಅದಾದಮೇಲೆ ಅವರು ಮತ್ತೆ ಕೆಡಬಹುದು, ಮತ್ತೆ ಕಟ್ಟಬಹುದು. ಆದರೆ ಈ ಲ್ಯಾಂಡು ಅವ್ರ ಲೈಫ್ ಟೈಮು, ಅವ್ರ ಮಕ್ಕಳು ಮರಿ ಮಕ್ಕಳು ಎಲ್ಲನೂ ಯೂಸ್ ಮಾಡೋಂಥ ಜಾಗ. ಇದು BBMP ಖಾತಾ, ಅಫೋರ್ಡಬಲ್ ಪ್ರೈಸು, 4 ಬೆಡ್ರೂಮ್ ರೂಮ್ ಕೊಟ್ಟು ನಾವು 1.5 ಕೋಟಿ ರೂಪಾಯಿಗೆ ಕಟ್ಟಿ ಕೊಡ್ತೀವಿ. ಅವ್ರು ಕೇಳಿದ್ದು ಸ್ಟೈಲಲ್ಲಿ ಮತ್ತೆ A+ ಕ್ಯಾಟಗರಿ ಇಕ್ವಿಪ್ಮೆಂಟ್ಸ್ನ ಒಳಗಡೆ ನಾವು ಜಾಗ್ವಾರ್ ಆಗ್ಬೋದು, ಹಿಂಡ್ವೇರ್ ಆಗ್ಬೋದು, ಅವ್ರಿಗೆ ಯಾವುದು ರೀತಿ ಬೇಕಾಗಿದೆ ಆ ರೀತಿಲಿ ಅವ್ರಿಗೆ ಅನುಕೂಲ ಮಾಡಿಕೊಡೋ ಅಂಥ ಜವಾಬ್ದಾರಿ ನಮ್ಮದು ಸರ್. ಇದನ್ನು ಮಾತ್ರ ನಾನು ಇಷ್ಟು ಮಾತ್ರ ಹೇಳ್ಪದಲೆ, ಈ ಜಾಗದಲ್ಲಿ ಇರೋದು ನಿಮಗೆ ಕೇವಲ ಒಂದು 27ರಿಂದ 30 ಸೈಟ್ ಇವಾಗ ಉಳಿದಿರೋದಷ್ಟೇ. ಓಕೆ, ಇದು ಲಾಸ್ಟ್ 3 ವೀಕ್ಸಿಂದನೇ ಸ್ಟಾರ್ಟ್ ಮಾಡಿರೋದು ನಾವು ಪ್ರಾಜೆಕ್ಟು. ಬಿಫೋರ್ ದಟ್ ವಿ ಹವ್ ನಾಟ್ ಇವನ್ ಸ್ಟಾರ್ಟೆಡ್. ಈ ಸಂಡೇ ಏನಿಲ್ಲ ಅಂದರೂ ನಮ್ಗೊಂದು 10 ಪ್ರಾಜೆಕ್ಟ್ ಬುಕಿಂಗ್ ಬರೋ ಥರ ಇದೆ. ಅದೇನಾದರೂ ಹೋಯ್ತು ಅಂದರೆ ಇನ್ನೊಂದು 17 ಸೈಟ್ ಮಿಗ್ಬೋದು ಸರ್. ಸೊ ಯಾರಾದರೂ ದಯವಿಟ್ಟು ಅಫೋರ್ಡಬಲ್ ಮಾಡೋ ಅಂಥವ್ರು ಈ ಸೈಟನ್ನು ಕೊಂಡ್ಕೋಬೋದು ಸರ್. ಇಷ್ಟೆಲ್ಲ ಹೇಳಿದ್ರೆ ಹೌದು, ನಮ್ಮ ವೀಕ್ಷಕರು ಸಾಕಷ್ಟು ಜನ ವಿಡಿಯೋಗಳು ನೋಡ್ತಾ ಇರ್ತಾರೆ, ಕಾಲ್ ಕೂಡ ಬರುತ್ತೆ. ಸೊ ಸುದ್ದಿ ಮನೆ ಕಡೆಯಿಂದ ಬಂದರೆ ಏನು ಒಂದು ಸ್ಪೆಷಲ್ ಆಫರ್ ಕೊಡ್ತಾ ಇದ್ದಾರೆ ನಮ್ಮ ವೀಕ್ಷಕರಿಗೆ ಅಂತ? ಸರ್ ಒಳ್ಳೆ ಪಾಯಿಂಟು. ಸುದ್ದಿ ಮನೆ ಕಡೆಯಿಂದ ಏನಾದರೂ ಕಸ್ಟಮರ್ ನಮಗೆ ಬರೋಕ್ಕೆ ಶುರು ಆಯಿತು ಅಂದರೆ ಶೋರ್ ಶಾಟ್ ಇದೊಂದು ಬಂಪರ್ ಆಫರ್ ಅಂತೂ ಡೆಫಿನೆಟ್ಲಿ ಕೊಡ್ತೀವಿ ಸರ್. 2 ಲಕ್ಷ ರೂಪಾಯಿ ಬೇರ್ ಮಿನಿಮಮ್ ಅವ್ರಿಗೆ ಡಿಸ್ಕೌಂಟ್ ಕೊಡ್ತೀನಿ. 10 ಗ್ರಾಮು ಗೋಲ್ಡು ಸಹ ನಾನು ಇದರಲ್ಲಿ ಆಫರಾಗಿ ಕೊಡ್ತಾ ಇದ್ದೀನಿ. ಇದಕ್ಕಿಂತ ಏನೇನು ಬೇಕು ಸರ್? ಒರಿಜಿನಲ್ ಗೋಲ್ಡೇ ಸರ್. ಗೋಲ್ಡ್ ಅಂದರೆ ಗೋಲ್ಡೇ, ಅಪ್ಪಟ ಗೋಲ್ಡ್ ಕೊಡ್ತೀವಿ. 10 ಗ್ರಾಮ್ ಗೋಲ್ಡು 2 ಲಕ್ಷ ರೂಪಾಯಿ ಡಿಸ್ಕೌಂಟು, ಎಸ್ಪೆಷಲಿ ಫ್ರಮ್ ಸುದ್ದಿ ಮನೆ ಕಡೆ. ನೋಡ್ತಾರ ವೀಕ್ಷಕರೇ, 2 ಲಕ್ಷ ಡೈರೆಕ್ಟ್ ಡಿಸ್ಕೌಂಟು ನಮ್ಮ ಸುದ್ದಿ ಮನೆ ಕಡೆಯಿಂದ ನೀವು ಬಂದರೆ, ಜೊತೆಗೆ ಹೆಣ್ಮಕ್ಳು ನೀವು ಬೇಜಾರಾಗಬೇಡಿ, ನಿಮಗೂ ಕೂಡ 10 ಗ್ರಾಮು ಗೋಲ್ಡ್ ಕೊಟ್ಟು ಚಿನ್ನ ಕೊಡ್ತಾ ಇದ್ದಾರೆ. ಸೊ ಚಿನ್ನದಂಥ ಬೆಂಗಳೂರಲ್ಲಿ ಚಿನ್ನ ಕೊಟ್ಟು ಸೈಟು ಕೊಡ್ತಾ ಇದ್ದಾರೆ ಅಂದರೆ ಯೋಚನೆ ಮಾಡಿ, ನೀವು ಮಿಸ್ ಮಾಡ್ಕೊಂಬಿಡಿ. ಕೆಳಗಡೆ ಬರ್ತಿರ್ತಕ್ಕಂಥ ನಂಬರ್ಗೆ ಬೇಗ ಕಾಲ್ ಮಾಡಿ ಸೈಟ್ಗೆ ವಿಸಿಟ್ ಮಾಡಿ. ಜೊತೆ ಇನ್ನೊಂದು ಮಾಡ್ತಿದ್ದೇನೋ, ಏನಾದ್ರು ಸೈಟು ಲೇಔಟು ವಿಸಿಟ್ ಮಾಡಬೇಕು ಅಂತಂದರೆ ಅವ್ರ ಆಫೀಸ್ಗೆ ಹೋದ್ರೆ ಸಾಕು, ಅವರೇ ಕರ್ಕೊಂಬಂದು ಪಿಕಪ್ ಮಾಡಿ ಮತ್ತೆ ನಿಮ್ಮ ಡ್ರಾಪ್ ಮಾಡ್ತಾರೆ ಅವರು. ಸೊ ಮಿಸ್ ಮಾಡಿಬಿಡಿ, ಕೆಳಗಡೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ ಇಮಿಡಿಯೇಟ್ ಸೈಟ್ನ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.